ಅವೆರಡೂ ನೆರಳುಗಳು ತುಂಬ ಹೊತ್ತಿನಿಂದ ನಡೆಯುತ್ತಲೇ ಇದ್ದವು. ದಣಿವು ಆವರಿಸಿಕೊಂಡಿತ್ತು. ಹೆಜ್ಜೆ ಸೋತಿರಲಿಲ್ಲ. ಅವನು ತನ್ನೆರಡು ಕೈಗಳನ್ನು ಪ್ಯಾಂಟಿನ ಜೇಬಿನಲ್ಲಿರಿಸಿಕೊಂಡಿದ್ದ. ಅವಳು ಬಿಗಿಯಾಗಿ ಎದೆಯ ಮೇಲೆ ಕೈ ಕೊಟ್ಟಿಕೊಂಡಿದ್ದಳು. ಮಾತು ಇಬ್ಬರಲ್ಲಿ ಮುಗಿದಿದ್ದವು. ಅವರಿಗೆನ್ನ ಕಾಡುತ್ತಿದ್ದು ಶಿವಮೊಗ್ಗಿಯ ದಟ್ಟ ಚಳಿ ಮತ್ತು ಸಣ್ಣ ಕರಳನ್ನ ಆಗಾಗಲೇ ತಿಂದು ಹಾಕಿದ್ದ ಕೆಟ್ಟ ಶಿವು. ಇಷ್ಟರೊಳಗೆ ಹಿಮವಂತ ಹೇಳ್ತಾನೆ, ಇನ್ನೇನು ದೂರವಿಲ್ಲ. ಶಿವಮೂರ್ತಿ ಸರ್ಕಲ್ ದಾಟಿದರೆ 5 ನಿಮಿಷದ ನಡಿಗೆ. ಅಲ್ಲಿ ಕಾಣ್ತಿರದೆ ಆ ಸರ್ಕಲ್ ಎಂದ. ಆಗ ಪ್ರಾರ್ಥನಾ ಮೂಗುಟ್ಟಿದ್ದಳು. ಮಾತನಾಡಲು ಸುರುಬಿಟ್ಟರೆ ಚಳಿಗೆ ಅಲ್ಲೂ ಕಟಕಟಿಸುತ್ತವೋ, ಹಸುವು ನೆನಪಾಗಿ ಬಿಡುತ್ತದೋ, ತಾನು ಯಾವುದಕ್ಕೆ ಎದುರುತ್ತಿದ್ದಾಳೋ ಅವಳಿಗೆ ಖಚಿತವಿರಲಿಲ್ಲ. ಪ್ರಾರ್ಥನಳಿಗೆ ನಡಿಗೆ ಏನು ಹೊಸದೇನಲ್ಲ. ಮೊದಲು ಚನ್ನರಾಯಪಟ್ಟಣದಿಂದ ನಡೆದು ಬಂದಿದ್ದಳು. ತುಂಬಾ ದಣಿವೆನಿಸಿತು. ಆಮೇಲೆ ಅರಸೀಕೆರೆಯ ತನಕ ನಡೆದಳು. ಅವನ ಪ್ರತಿ ಹೆಜ್ಜೆಗೂ ಹೆಜ್ಜೆ ಬೆರೆಸಿದ್ದ. ಅಷ್ಟರೊಳಗೆ ಹಿಮವಂತ, ಇನ್ನೇನು ಸ್ವಲ್ಪ ದೂರ, ಹಾಗೋ ಅಲ್ಲಿ ಕಾಣ್ತಿರದೆ ಕಡೂರು. ಔಡುಗಚ್ಚಿ ಸರಸರ ನಡೆದು ಬಿಟ್ಟರೆ ಬೀರೂರು. ಸ್ವಲ್ಪ ಕೂಡೋಣ ಮರದ ನೆರಳಿಗೆ ಅಂದ. ಬೀಸುಗಾಲು ಹಾಕಿದರೆ ತರೀಕೆರೆ ಎಷ್ಟು ಹೊತ್ತಿನ ಮಾತು. ಶಿವಮೊಗ್ಗೆ ನಮ್ಮ ಗಮ್ಯವಾಗಬೇಕು ಡಿಯರ್. ಆಗ ಮಾತ್ರ ಭದ್ರಾವತಿ ತೀರ ಸಮೀಪ ಅನಿಸ್ಬಿಡುತ್ತದೆ. ಹಾಗಂತ ಅವಳನ್ನು ಹುರಿದುಂಬಿಸುತ್ತಲೇ ಇದ್ದ. ಅಷ್ಟರೊಳಗೆ ಶಿವಮೂರ್ತಿ ಸರ್ಕಲ್ ಕಣ್ಣೆದುರಿಗಿತ್ತು. ಪ್ರಾರ್ಥನಾ ತನ್ನ ಮನಸ್ಸಿನಲ್ಲಿ ಇಷ್ಟು ಹೊತ್ತಿಗಾಗಲೇ ಮನೆಯಲ್ಲಿ ತನ್ನನ್ನು ಹುಡುಕುವುದು ವ್ಯರ್ಥವೆನಿಸಿ ಸುಮ್ಮನಾಗಿರುತ್ತಾರೆ. ಮಧ್ಯರಾತ್ರಿ ಮುಗಿತಾ ಬಂದಿದೆ. ಅಂಗಳದಾಚೆಗಿನ ಕೊಟ್ಟಿಗೆಯಲ್ಲಿ ತನ್ನ ಮೆಲುಕು ಹಾಕುವುದನ್ನ ರಜೆ ಹೇಳಿ ಮಲಗಿರುತ್ತದೆ. ಮನೆ ಒಳಗಿನ ಒಳಮನೆಯ ಕಂಬಕ್ಕೆ ಅಮ್ಮ ಆತು ಕುಳಿತೆ ನಿದ್ರೆ ಹೋಗಿರ್ತಾಳೆ. ಅಪ್ಪ ಎಲ್ಲಿದ್ದಾನೋ. ಅಟ್ಟದ ಮೇಲೆ ಅಣ್ಣ ಅತ್ತಿಗೆ ಮೇಲೊಂದು ಕಾಲು ಬಿಸಾಡಿ ಮಲಗಿರ್ತಾನೆ. ಪಕ್ಕದ ತೊಟ್ಟಿಲಲ್ಲಿ ಮಗು ಕೊಸ ಕೊಸ ಅಂತ ಅಳುತ್ತಿರುತ್ತದೆ. ತಾನು ಮನೆ ಬಿಟ್ಟು ಬಂದು ಎಷ್ಟು ದಿನಗಳಾದವು? 5, 6. ವಾರ ಕೂಡ ಮರೆತು ಹೋಗಿದೆ. ಹಿಮವಂತ ಹೀಗೆ ಹೆಜ್ಜೆ ಬೆರೆಸಿ ಜೊತೆಗೆ ನಡೆಯದೇ ಇದ್ದಿದ್ದರೆ ದಾರಿಯಲ್ಲಿ ಎಲ್ಲೋ ಕುಸಿದು ಮಣ್ಣಾಗಿ ಹೋಗ್ತಿದ್ದೆ. ಹಾಗಂತ ಪ್ರಾರ್ಥನಾ ಅಂದುಕೊಂಡು ಮುಂದೆ ಸಾಗಿದಳು. ತರೀಕೆರೆಯ ಬೆಳೆ ಎಡವಿಕೊಂಡ ಹೆಬ್ಬಟ್ಟು ಮತ್ತೆ ಉರಿಯತೊಡಗಿತು. ರಕ್ತ ಒಸರುತ್ತಿರಬೇಕು. ಬಲವಂತದಿಂದ ಕಾಲೆಳೆದಳು ಪ್ರಾರ್ಥನಾ. ಅವನು ಅವಳನ್ನೊಮ್ಮೆ ಅಕ್ಕರೆಯಿಂದ ನೋಡಿ ಜೇಬಿನೊಳಗೆ ಕೈ ಬಿಗಿ ಮಾಡಿಕೊಂಡ. ಚಳಿಗೆ ಮೂಗಿನ ತುದಿ ಮರುಗಟ್ಟುತ್ತಿತ್ತು. ಯಾರೋ ನೀವು? ಕೇಳಿ ಬಂದ ಗೊಗ್ಗುರು ದನಿಗೆ ಇಬ್ಬರು ಕ್ಷಣಕಾಲ ಬೆಚ್ಚಿ ನಿಂತರು. ಶಿವಮೂರ್ತಿ ಸರ್ಕಲ್ನ ಈಶಾನ್ಯ ಮೂಲೆಯಲ್ಲಿದ್ದ ಕತ್ತಲಿನಿಂದ ಅನಿರೀಕ್ಷಿತವಾಗಿ ಎದ್ದು ಬಂದಿತ್ತು ಆ ದನಿ. ಅದರ ಹಿಂದೆ ಎದ್ದು ಬಂದವನು ನೈಟ್ ಬೂಟಿನ ಪೊಲೀಸ್ ಪೇದೆ. ಮೈತುಂಬ ಕೋಟು ಧರಿಸಿದ್ದ. ಕಾಲಲ್ಲಿ ಎಣಬಾರದ ಬೂಟು. ಸರ್ಕಲ್ನಲ್ಲಿ ಉರಿಯುತ್ತಿದ್ದ ಬೀದಿ ದೀಪದ ಬೆಳಕಿನಲ್ಲಿ ಅವನ ಮುಳ್ಳು ಮುಖ ಮತ್ತಷ್ಟು ಗಡಸಾಗಿ ಕಾಣುತ್ತಿತ್ತು. ಯಾರೋ ನೀವು? ಮತ್ತೆ ಕೇಳಿದ ಆ ಪೇದೆ. ಸಾಕಷ್ಟು ಹತ್ತಿರಕ್ಕೆ ಬಂದಿದ್ದ. ಬಲಗೈ ಬೆರಳ ಸಂಧಿಯಲ್ಲಿ ಬೀಡಿ ಒಂದು ಉರಿಯಿತು. ಅವಳಿಗೆ ಅದ್ಯಾಕೋ ಪಕ್ಕನೆ ಅವರಪ್ಪ ನೆನಪಾಗಿಬಿಟ್ಟ. ಆಗ ಹಿಮವಂತ ಇವಳ ಹೆಸರು ಪ್ರಾರ್ಥನಾ ತಣ್ಣಗಿನ ದನಿಯಲ್ಲಿ ಉತ್ತರಿಸಿದ್ದ. ಅದಕ್ಕೆ ಪೇದೆ, ಎಲ್ಲಿಂದ ಬಂದ್ರಿ? ಚನ್ನರಾಯಪಟ್ಟಣದಿಂದ ಸರ್ ಅಂದ. ಎಷ್ಟೊತ್ತಿಗೆ? ಯಾವ ಬಸ್ಸು? ಟಿಕೆಟ್ ಎಲ್ಲಿ? ಪೇದೆ ಬಾಯಲ್ಲಿ ಪ್ರಶ್ನೆಗಳು ಇನ್ನೂ ಇದ್ದವು. ಆಗ ಹಿಮವಂತ, ಬಸ್ಸಿಗೆ ಬರಲಿಲ್ಲ ಸಾರ್, ನಡ್ಕೊಂಡು ಬಂದ್ವಿ. ಟಿಕೆಟ್ ಎಲ್ಲಿಂದ ತರಲಿ? ಮನೆಗೆ ಹೋಗ್ಬೇಕು. ಹಿಮವಂತನ ಉತ್ತರ ನಿರರ್ಗಳವಾಗಿತ್ತು. ಮುಳ್ಳು ಮುಖದ ಪೇದೆ ಯಾಕೋ ಆಶ್ಚರ್ಯಗೊಂಡ. ಏನೋ ಚನ್ನರಾಯಪಟ್ಟಣದಿಂದ ನಡೆದುಕೊಂಡು ಬಂದ್ರೇನೋ? ತಲೆಗೆಲೆ ಕೆಟ್ಟಿದೇನು? ನಂಬುವ ಹಾಗಾದರೂ ಸುಳ್ಳು ಹೇಳಬೇಕು. ನಡೀರಿ ಸ್ಟೇಷನ್ಗೆ. ಹುಡುಗಿನ ಆರಿಸ್ಕೊಂಡು ಬಂದಿರೇನು? ಎಲ್ಲಾದರೂ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆಯೇನು? ಸಾಹೇಬ ಒಳ್ಳೆಯವನಲ್ಲ. ಎಸ್ಐಗಳೆಂದರೆ ಹೇಗಿರ್ತಾರೆ ಗೊತ್ತಲ್ಲ, ಭಯಂಕರ ಸ್ಟ್ರಿಕ್ಟು ಎಂದ. ಅದಕ್ಕೆ ಹಿಮವಂತ, ಸರ್ ಇನ್ನೊಂದ್ಸಲ ಹೇಳ್ತೀನಿ, ನನ್ನ ಹೆಸರು ಹಿಮವಂತ, ಇವಳು ಪ್ರಾರ್ಥನಾ. ಇಬ್ಬರಿಗೂ 18 ದಾಟಿದೆ. ಬಂದು ಕರೆದರೆ ಬೆಳಗ್ಗೆ ಎಲ್ಲಿ ಬೇಕಾದರೂ ಬರ್ತೀವಿ. ಸರ್ಕಲ್ ದಾಟಿದರೆ 5 ನಿಮಿಷದ ದಾರಿ. ಶಾಂತಯ್ಯ ಅಂತ ಇದರಲ್ಲ, ಮಂಡಿ ಮರ್ಚೆಂಟ್, ಅವರ ಮನೆ ಎತ್ತಲಲ್ಲಿ ಬಾಡಿಗೆಗಿದ್ದೀನಿ. ಬಸ್ಸಿಗೆ ಬರೋಕೆ ಖರ್ಚಿಲ್ಲ ಅನ್ನೋ ಕಾರಣಕ್ಕೆ ನಾವು ನಡ್ಕೊಂಡು ಬರಲಿಲ್ಲ. ನನ್ನ ಜೇಬಿನಲ್ಲಿ 120 ರೂಪಾಯಿ ಇದೆ. ಹಿಮವಂತ ಮತ್ತೇನು ಹೇಳಲಿದ್ದ. ಆಗ ಪೇದೆ, ಮತ್ತೆ ಯಾಕೆ ನಡೆದುಕೊಂಡು ಬಂದ್ರಿ? ಗಪ್ಪನೆ ಬಾಯಿ ಹಾಕಿದ. ಅದಕ್ಕೆ ಹಿಮವಂತ, ನಾವು ಜೀವನ ಪರ್ಯಂತ ಒಟ್ಟಿಗೆ ಹೆಜ್ಜೆ ಆಗಬೇಕು. ಶಿವಮೊಗ್ಗ ತನಕನಾದರೂ ಔಡುಗಚ್ಚಿ ನಡೆಯುತ್ತೀವೋ ಇಲ್ಲೋ ನೋಡೋಣ ಅಂತ ಸರ್. ಇನ್ನೂ ಬಾಕಿ ಇರೋದು 5 ನಿಮಿಷದ ನಡಿಗೆ. ಅವಳ ಹೆಬ್ಬೆರಳು ಒಡೆದು ಹೋಗಿದೆ. ನನ್ಗೆ ಜ್ವರ. ನೀವೇನೇ ಮಾಡಿದರೂ ಇವತ್ತು ಮನೆಗೆ ತಲುಪೋದಂತೂ ಗ್ಯಾರಂಟಿ. ತಡಿಬೇಡಿ ನಮ್ಮನ್ನ. ನನ್ನ ಮನೆ ಅಂಗಳದಲ್ಲಿ ನಿಂತು ನಾಳೆ ಸೂರ್ಯೋದಯ ನೋಡ್ತೀವಿ. ಈಗ ಮಾತ್ರ ಹಿಮವಂತನ ದನಿಯಲ್ಲಿ ಸಣ್ಣದೊಂದು ಉದ್ವೇಗ ಬಿತ್ತು. ಇದಕ್ಕೆ ಪೇದೆ ನಿಬ್ಬರಿಗಾಗಿದ್ದ. ಅವನ ಸರ್ವಿಸ್ನಲ್ಲಿ ಯಾವತ್ತೂ ಇಂಥ ಮಾತುಗಳನ್ನ ಕೇಳಿರಲಿಲ್ಲ. ಹುಡುಗನ ಮುಖವನ್ನೇ ಬೀದಿ ದೀಪದ ಬೆಳಕಿನಲ್ಲಿ ದಿಟ್ಟಿಸಿ ನೋಡಿದ. ಜ್ವರ ಇದ್ದಿತ್ತೇನೋ. ಕಣ್ಣು ಕೆಂಪಾಗಿ ಉರಿಯಿತು. ಹಿಮವಂತ ಅನ್ನೋ ಹೆಸರು ವಿಚಿತ್ರವಾಗಿದೆ ಅಲ್ವಾ? ಮೊದಲೇ ಗೊತ್ತಿದ್ರೆ 7 ವರ್ಷಗಳ ಹಿಂದೆ ಹುಟ್ಟಿದ ನನ್ನ ಕೊನೆಯ ಮಗನಿಗೆ ಈ ಹೆಸರಿಡಬಹುದಿತ್ತು. ಅಲ್ಲಿ ತನಕ ಅದು ಕಾಯಿಲೆ ಇಲ್ಲ. 13ನೇ ದಿನದದ್ದು ಸತ್ತು ಹೋಯಿತು. ಅದಕ್ಕೂ ಜ್ವರವೇ ಅಲ್ವೇ ಬಂದದ್ದು. ಪ್ರಾರ್ಥನಾಳ ಕಾಲು ನೋಡಿದ. ಹೆಬ್ಬೆರಳು ಒಡೆದು ನೆತ್ತರು 2ನೇ ಬೆರಳಿಗೂ ಹರಡಿತ್ತು. ಅವನಿಗಿಂತ ಹೆಚ್ಚು ದಣಿದಿದ್ದಳು. ಪ್ರೇಮಿಗಳಾಗಿರಬೇಕು. ಯಾರ ಮನೆಯ ಮಗಳು? ಇದು ಮಧ್ಯರಾತ್ರಿ ಈಗ ಸಿಗುವ ಕೇಸಲ್ಲ. ತನ್ನ ಮಗಳು ಹೆಚ್ಚು ಕಡಿಮೆ ಇದೇ ವಯಸ್ಸಿನವಳಲ್ಲವೇ? ಮಿಸ್ಸಿಂಗ್ ಕೇಸ್ ಕೂಡ ಕೊಟ್ಟಿರಲಿಲ್ಲ. ಅವಳು ಓಡಿ ಹೋದ ದಿನ ಕೋಣೆಯ ಬಾಗಿಲು ಹಾಕಿಕೊಂಡು ಒಬ್ಬನೇ ತುಂಬಾ ಹೊತ್ತು ಹತ್ತಿದ್ದೆ. ಹಿಂತಿರುಗಿ ಬಂದಾಗ ಅವಳು ಹೊಟ್ಟೆ ತುಂಬಾ ಬಸರಿ. ಅಬ್ಬಾ ಜಾನ್ ಅಂತ ತನ್ನನ್ನು ತಬ್ಬಿಕೊಂಡು ಎದೆ ಉದ್ದಾಗಲಕ್ಕೂ ಅಳುತ್ತಿದ್ದಳು. ಅವಳ ಮೇಲಿನ ಮುನಿಸೆಲ್ಲ ಮರೆತು ಹೋಗಿ ಬೇಟಿ ಬೇಟಿ ಮೇರಿ ಪ್ಯಾರ ಬಚ್ಚಿ ಅಂತ ಮೈದೊಡವಿ ಸಮಾಧಾನ ಹೇಳಿರ್ಲಿಲ್ವೇ? ಈಗ ಅವಳಿಗೆ ಹೆರಿಗೆ ಆಗಿದೆ.
ಅವನು ಬಂದು ಹೋಗ್ತಾನೆ. ಓಡಿಸ್ಕೊಂಡು ಹೋದರೇನಂತೆ, ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ. ಅದೇನೇ ಇರ್ಲಿ, ಚನ್ನಪಟ್ಟಣದಿಂದ ನಡೆದುಕೊಂಡು ಬಂದೆ ಅಂತೀಯಲ್ಲ, ಇವನಿಗೆ ಹುಚ್ಚ. ಹಿಮವಂತ ಹೇಳ್ತಾನೆ, ಪ್ರೀತಿಗೊಂದು ಶಕ್ತಿ ಇರುತ್ತೆ ಸರ್, ಅದನ್ನ ಪರೀಕ್ಷೆ ಮಾಡ್ಕೊಳ್ಳೋದು ಹುಚ್ಚೆ. ಆದರೆ ನಮ್ಮಿಬ್ಬರಿಗೂ ಹುಚ್ಚು ಅಂತಲ್ಲ ತಿಳ್ಕೊಬೇಡಿ, ವಿಪರೀತ ಚಳಿ, ನಾವು ಮನೆಗೆ ಹೋಗ್ತೀವಿ ಅಂದು ಬಿಟ್ಟ. ಆಗ ಪೇದೆ, ಹೋಗೋ ಮರಾಯ, ಏನ್ ಪ್ರೀತಿನೋ ಎಂತ ಶಕ್ತಿನೋ, ಸರಾವತ್ನಲ್ಲಿ ಹೆಣ್ಣು ಮಗುವನ್ನ ನಡೆಸ್ಕೊಂಡು ಕರ್ಕೊಂಡ್ ಬಂದಿದ್ಯಲ್ಲ, ತಲೆ ಸರಿ ಇಲ್ಲ ನಿನ್ಗೆ. ಪೇದೆ ಒಟಗುಟ್ಟು ದನಿಯಲ್ಲಿ ಸ್ವಾಗತಕ್ಕೆ ಬಿದ್ದ. ಕೈಯಲ್ಲಿದ್ದ ಬೀಡಿ ಅಲ್ಲಿ ಆರಿ. ಅವರಿಬ್ಬರು ಅವನನ್ನ ದಾಟಿಕೊಂಡು ನಡೆದುಕೊಂಡು ಹೋದ್ರು. ಪೇದೆ ಅದ್ಯಾಕೋ ಒಟಗುಟ್ಟುತ್ತಲೇ ಇದ್ದ. ಆರಿದ ಬೀಡಿಗೆ ಮತ್ತೆ ಬೆಂಕಿ ಕೊಟ್ಟ. ಇಷ್ಟೊತ್ತನ ಹೇಳ್ತಾ ಇದ್ನಲ್ಲ ಪೇದೆ, ಅವನ ಹೆಸರೇ ರಸೂಲ್ ಜಮಾದಾರ. ಮುಂದೊಂದು ದಿನ ಅದೇ ಶಿವಮೂರ್ತಿ ಸರ್ಕಲ್ನಿಂದ ಹೊರಟ 3 ಜನರ ಬದುಕು ತಮ್ಮನ್ನ ಯಾರು ಊಹಿಸಲಾಗದ ಗಮ್ಯಗಳಿಗೆ ತಲುಪಲಿದೆ ಎಂದು ತಾವು 3 ಜನರ ಪೈಕಿ ತಮ್ಮದೇ ಆದ ವಿಲಕ್ಷಣ ಪಾತ್ರಗಳನ್ನ ನಿಭಾಯಿಸುವರೆಂದು ಆ 3 ಜನರ ಪೈಕಿ ಯಾರೊಬ್ಬರಿಗೂ ಆ ಕ್ಷಣದಲ್ಲಿ ಅನಿಸಿರಲಿಲ್ಲ. ಅತ್ತ ಕತ್ತಲಲ್ಲೂ ಹಿಮವಂತ ಕಿಸೆಯಿಂದ ಬೀಗದ ಕೈ ತೆಗೆದು ಅದನ್ನ ಬೀಗದ ಕಣ್ಣಿಗೆ ಚುಚ್ಚಿ ಕರಾರುವಕ್ಕಾಗಿ ಬಾಗಿಲು ತೆಗೆದು ಕೋಣೆಯ ಸ್ವಿಚ್ ಹಾಕಿದ. ಬಾಗಿಲಲ್ಲಿ ನಿಂತುಕೊಂಡೇ ಹೆಬ್ಬೆರಳಿನ ಗಾಯಿ ನೋಡಿಕೊಂಡಳು ಪ್ರಾರ್ಥನಾ. ಒಟ್ಟು ನಡೆದದ್ದು ಎಷ್ಟು ಕಿಲೋಮೀಟರ್? ನಮ್ಮ ಪ್ರೇಮಕ್ಕೆ ಶಕ್ತಿ ಇರುವುದು ಹೌದಾ? ಸಪ್ತಪದಿಗೆ ಮುಂಚೆ ಹಾಕಿದ ಹೆಜ್ಜೆಗಳೆಷ್ಟು? ಎಣಸೋರ್ಯಾರು? ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ಅಂದರೆ ಸುಮ್ಮನೆನ? ಈ ಹೊತ್ತಿಗೆ ಅಣ್ಣ ಎದ್ದು ಹಾಲು ಕರೆಯಲು ಅನುವಾಗುತ್ತಿರುತ್ತಾನೆ. ಅಮ್ಮ ಕಣ್ಣೀರು ಒರೆಸ್ಕೊಂಡಿರ್ತಾಳೆ. ಅವರನ್ನು ಹುಡುಕುವುದಿಲ್ಲ ಎಂದುಕೊಂಡಳು ಪ್ರಾರ್ಥನಾ ಹಾಗೆ ಆಲೋಚನೆ ಮಾಡ್ತಾ ಬಾಗಿಲಲ್ಲಿ ನಿಂತಿದ್ದರೆ ಹಿಮವಂತ ಕೋಣೆಯ ಪುಟ್ಟ ಕಿಟಕಿಗಳನ್ನ ತೆಗೆದು ಹೊಸ ಗಾಳಿಗೆ ಜಾಗ ಮಾಡಿಕೊಟ್ಟ. ಮೂಲೆಯಲ್ಲಿದ್ದ ಪುಟ್ಟ ಬಚ್ಚಲಲ್ಲಿ ಕಾಲು ತೋಯಿಸಿಕೊಂಡು ಅವಸರವಾಗಿ ಪ್ಯಾಂಟ್ ಬದಲಾಯಿಸಿ ಬಣ್ಣದೊಂದು ಲುಂಗಿಯನ್ನು ತೊಟ್ಟುಕೊಂಡು ಕುಕ್ಕುರುಗಾಲಲ್ಲಿ ಕುಳಿತು ಸದ್ದಿಲ್ಲದೆ ಉರಿಯುವಷ್ಟು ಹಚ್ಚಿ ಅಲ್ಯೂಮಿನಿಯಂ ತಪ್ಪಲಿ ಒಂದರಲ್ಲಿ ನೀರು ಕಾಯಲು ಇಟ್ಟ. ಅದ್ಯಾಕೋ ಪ್ರಾರ್ಥನಾ ಬಾಗಿಲಲ್ಲಿ ನಿಂತಳು. ಒಂದು ಕ್ಷಣದ ಮಟ್ಟಿಗೆ ಗೊಂದಲಕ್ಕೆ ಬಿದ್ದವಳಂತೆ ನಿಂತಲ್ಲೇ ಹರಿದಾಡಿದಳು. ಹಿಮವಂತ ಅವಳನ್ನ ನೋಡುತ್ತಾ, ಬಾವಳಕ್ಕೆ, ಇವತ್ತಿನಿಂದ ಈ ಅಪರಾತ್ರಿ ನಿಮಿಷದಿಂದಲೇ ನಾವು ಹೊಸ ಬದುಕನ್ನು ಕಟ್ಕೊಳ್ಬೇಕು. ಇದೇ ಪುಟ್ಟ ಕೋಣೆಯಿಂದ ಸ್ಟೌವಿನ ಮೇಲೆ ನೀರಿಟ್ಟು ಎದ್ದು ನಿಂತ ಹಿಮವಂತ. ಯಾವ ದೇವತೆಗಳು ತಥಾಸ್ತು ಅಂದರು. ಎಡಗಾಲು ಇಟ್ಬಿಟ್ಟೆ ಅನ್ಸುತ್ತೆ. ಹೀಗೆನ್ನುತ್ತಾ ಪ್ರಾರ್ಥನಾ ತೊದರಿದಳು. ಬಲಗಾಲಿನ ಹೆಬ್ಬೆರಳು ಸುಳ್ಳೆಂದಿತು. ಕೋಣೆ ಒಳಗೆ ಮೊದಲ ಬಾರಿಗೆ ಬಂದವಳು ಬಲಗಾಲಿಟ್ಟು ಬರಬೇಕಾಗಿತ್ತು, ಶಕುನ ಸರಿಯಾಗ್ಲಿಲ್ಲವಾ ಅಂತ ಕೇಳಿದಳು. ಆಗ ಹಿಮವಂತ ನಗುತ್ತಾ, ಅದು ಬಲಗಾಲಿನ ಜೊತೆಯಲ್ಲಿ ಹುಟ್ಟಿದೆ. ಅಶುಭ ಅನ್ನೋದಾದ್ರೆ ಓಟದಲ್ಲಿ ನಿನ್ನ ಭಗವಂತನಿಗೆ ಎಡಗಾಲು ಇರಲೇಬಾರ್ದಾಗಿತ್ತು. ತೆಪ್ಪಗೆ ಅಲ್ಲಿರೋ ಕುರ್ಚಿ ಬಿಚ್ಕೊಂಡು ಕುತ್ಕೋ, ಬಲಗಾಲು ಗಾಯ ಮಾಡಿಕೊಂಡಿದೆ, ಅದಕ್ಕೆ ಮುದ್ದು ಮಾಡ್ತೀನಿ ಅಂದ. ಮೊದಲು ಚುರು ಉರಿಯುತ್ತೆ, ಆಮೇಲೆ ಹಿತ ಅನಿಸುತ್ತೆ. ಹೀಗಿಡು ಕಾಲು, ನೀರು ತುಂಬಾ ಬಿಸಿಯಾಗಿದೆ, ಉಗುರು ಬೆಚ್ಚಗೆ ಅಂತಾರಲ್ಲ, ಉಗುರೇ ಪೆಟ್ ಮಾಡಿಕೊಂಡಿರುವಾಗ 2 ಹನಿ ಡೆಟಾಲ್ ಬ್ಯಾಂಡೇಜ್ ಸುತ್ತಿದರೆ ಗಾಯ ಒಳಗೆ ಮುದಿ ಬೀಳುತ್ತದೆ. 5ನೇ ದಿನ ಬಿಚ್ಚಿ ನೋಡಿದರೆ ಕಿವು ಆರಾಮಾಗಿ ಕಾಲಿಡು. ಬಕೀಟಿನಲ್ಲಿ ಕಾಲು ಮುಳುಗಿಸಿಕೊಂಡು ಕೂತರೆ ಆಯ್ತವೇ ಬೇರೆ. ಹೊರಗಡೆ ಪ್ರಾಣ ಹೋಗುವಷ್ಟು ಚಳಿದೆ ಅನ್ನುತ್ತಾ ಎದ್ದು ಹೋಗಿ ಬಾಗಿಲು ಮುಂದು ಮಾಡಿದ. ಕಾಂಪೌಂಡಿನಾಚೆಗೆ ನಿಶ್ಚಲವಾಗಿ ಮರದಡಿ ಕತ್ತಲಲ್ಲಿ ಆತ ನಿಂತಿದ್ದ. ಅವನೇ ರಸೂಲ್ ಜಮಾದಾರ್. ಆಮೇಲೆ ಕದಲಿದ್ದು ಅವನ ಹಳೆಯ ಸೆಕ. ಕಡೆಗೆ ಅವನಿಗೆ ಕೇಳಿಸಿದ್ದು ಅವನದೊಂದು ಸಮಾಧಾನದ ನಿಟ್ಟುಸಿರು. ಹಿಮವಂತ ಅವಳ ಪಾದಗಳೆರಡನ್ನು ತೋರಿಸಿದ್ದ. ಹೆಬ್ಬೆರಳು ಡೆಟಾಲ್ ನುಂಗಿ ಸಣ್ಣಗೆ ಕಿರಿಚಿಕೊಂಡು ಆಮೇಲೆ ಸುಮ್ಮನಾಗಿತ್ತು. ಬಕೀಟಿನಲ್ಲಿ ಮುಳುಗಿಸಿದ್ದ ಅವಳ ಪಾದಗಳೆರಡನ್ನು ಹಿತವಾಗಿ ತೊಳೆದಿದ್ದ. ಉಗುರು ಬೆಚ್ಚಗಿನ ನೀರಿನಲ್ಲಿ ಎತ್ತಿ ಅವಳ ಕಾಲು ಬೆರಳುಗಳ ತುದಿಯನ್ನು ಮೃದುವಾಗಿ ಒತ್ತಿದ್ದ. ಆಮೇಲೆ ಇಮ್ಮಡ, ಇಡೀ ಪಾದ, ಕಾಲಿನ ಕಂಬ, ಮೀನುಗಂಡಕ್ಕೆ ಬರುವ ಹೊತ್ತಿಗೆ ಪ್ರಾರ್ಥನಾ ಸಂಕೋಚದಿಂದ ಮುದ್ದೆಯಾದಳು. ಕುಳಿತ ಕುರ್ಚಿಯಲ್ಲಿ ಅದ್ದಾಡಿದಳು. ಹಿಮವಂತ ಅದನ್ಯಾವುದನ್ನು ಗಮನಿಸಲಿಲ್ಲ. ಎಳೆ ಮಗುವನ್ನ ಕೂರಿಸಿ ಎಣ್ಣೆ ನೀರು ಹಾಕಿದಂತೆ ನಿರಾಳವಾಗಿತ್ತು ಅವನ ಮನಸ್ಥಿತಿ. ಪ್ರಾರ್ಥನೆಗಳಿಗೆ ಅದು ಯಾವುದನ್ನು ಹೇಳಿಕೊಡಬೇಕಾಗಿರಲಿಲ್ಲ. ಹೆಣ್ಣು ಜನ್ಮಕ್ಕೆ ಅದು ಹುಟ್ಟಿನಿಂದಲೇ ಬಂದ ವಿದ್ಯೆ. ಯಾವ ಗಂಡಸು ಯಾವ ಕೈಯಿಂದ ಹೇಗೆ ಮುಡ್ತಾನೆ ಎಂಬುದು ಅದೊಂದು ಸ್ಪರ್ಶದಿಂದಲೇ ಅರ್ಥ ಮಾಡಿಕೊಳ್ಳುವ ವಿದ್ಯೆ ಪ್ರಾರ್ಥನೆಗಳಿಗೆ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಹೆಂಗಸರಿಗೂ ಗೊತ್ತಿತ್ತು. ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವ ಇರುತ್ತದೆ. ಹಿಮವಂತ ಹೇಳಿದ್ದು ನಿಜ. ಎಡಗಾಲು ಕೂಡ ಬಲಗಾಲಿನ ಜೊತೆಯಲ್ಲೇ ಹುಟ್ಟಿರುತ್ತದೆ, ಯಾವುದು ಅಶುಭವಲ್ಲ ಅನ್ನೋದು. ಅವನ ಸ್ಪರ್ಶದ ಹಾಗೆ ಎಲ್ಲವೂ ನಿಷ್ಕಲ್ಮಶವಾಗಿತ್ತು. ಆಗ ಪ್ರಾರ್ಥನೆಗಳಿಗೆ ಹಿಮವಂತ 5 ನಿಮಿಷ ಧ್ಯಾನ ಮಾಡ್ತೀನಿ, ಅದರ ಅರ್ಥ 5 ನಿಮಿಷ ನಿನಗೆ ಟೈಮ್ ಕೊಡ್ತೀನಿ ಅಂತ. ಸಂಕೋಚವೆನಿಸಿದರೆ ಲೈಟ್ ಆರಿಸ್ಕೊ, ಬಟ್ಟೆ ಬದಲಾಯಿಸು. ಲೈಟ್ ಆರಿಸೋಕ್ಕೂ ಮುಂದೆ ಹ್ಯಾಂಗರಿಗಿರುವ ನನ್ನ 3 ಅಂಗಿ ಮತ್ತು 1 ಜುಬ್ಬಗಳ ಪೈಕಿ ನಿನಗೆ ಯಾವುದು ಬೇಕೋ ಅದನ್ನು ಆರಿಸ್ಕೊ. ಇರೋದು ಒಂದೇ ಲುಂಗಿ, ನಾನು ಬೇಕಾದರೆ ಪ್ಯಾಂಟ್ ಹಾಕ್ಕೊಂಡೆ ಮಲಗ್ತೀನಿ, ನೀನು ಉಟ್ಕೋಬೋದು. ಮಲಗಲಿಕ್ಕೆ ಇರೋದು ಒಂದೇ ಚಾಪೆ, ನೀನು ಆ ಕಡೆ ತಿರುಗಿ ಮಲಗಿದರೆ ಅದೇ ಪ್ರವೇಶಿ ಅಂದ. ನಿದ್ದೆಯಲ್ಲಿ ನಾನು ಒದ್ದಾಡೋದಿಲ್ಲ. ಆಗಿರೋ ದಣಿವಿಗೆ ನಿನಗೆ ನಿದ್ದೆ ಬರೋದು ಕಷ್ಟವಲ್ಲ. ಊಟ ನೆನಪು ಮಾಡ್ಕೋಬೇಡ. ಕರುಳಿಗೆ ಅನ್ನ ಬೇಗ ಅನಿಸುತ್ತೆ. ಬೆಳಗಾದ ಕೂಡಲೇ ಹೋಟೆಲ್ನಿಂದ ಇಡ್ಲಿ ತರ್ತೀನಿ. ಗುಡ್ ನೈಟ್ ಅಂದವನೇ ಕೋಣೆಯ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತಲ್ಲಿಯೇ ಕಣ್ಣು ಮುಚ್ಚಿಕೊಂಡ. ಆಗ ಪ್ರಾರ್ಥನಾ, ಲುಂಗಿಯನ್ನ ನೀನೇ ಉಟ್ಕೋ, ನಾನು ಪೆಟಿಕೋಟ್ ಮೇಲೆ ಜುಪ್ಪ ಹಾಕೊಳ್ತೀನಿ. ಹೆಂಗಸು ಸಂಕೋಚ ಮಾಡಿಕೊಂಡು ಲೈಟ್ ಆರಿಸೋದಿಲ್ಲ, ಎದುರಿಕೊಂಡು ದೀಪ ತೆಗಿತಾರೆ. ನನಗೆ ನಿನ್ನ ಬಗ್ಗೆ ಹೆದರಿಕೆಗಳಿಲ್ಲ.
ನನ್ನ ಬಗ್ಗೆ ನಂಬಿಕೆ ಇದೆ. ಗುಡ್ ನೈಟ್ ಅಂದವಳೆ ಕುರ್ಚಿಯಿಂದ ಮೇಲೆದ್ದಳು. ಕಾಲು ತೋಯಿಸಿದ ನೀರು ಬಚ್ಚಲಿಗೆ ಹರಿಯಿತು. ಪ್ರಾರ್ಥನಾ ಅದೇ ಬೆಳಕಿನಲ್ಲಿ ಸಂಕೋಚವಿಲ್ಲದೆ ಬಟ್ಟೆ ಬದಲಾಯಿಸಿದಳು. ಬಿಳಿ ಪೆಟಿಕೋಟಿನ ಮೇಲೆ ಕಡು ಹಸಿರು ಬಣ್ಣದ ಹೊರಟಾದ ಕದ್ದು ರುಜುಬವನ್ನು ಹಾಕಿದಳು. ತೋಳುಗಳು ತೀರ ಉದ್ದ ಎನಿಸಿದಾಗ ಮೊಣಕೈ ಮಠ ಮಡಿಚಿಕೊಂಡಳು. ಹೆಬ್ಬೆರಳಿನ ಉರಿ ಕಡಿಮೆ ಆಯಿತು. ಪಾದಗಳು ಮೃದುವಾಗಿದ್ದವು. 5 ನಿಮಿಷದಲ್ಲಿ ಎಂಥ ಕಂಫರ್ಟ್ ಕೊಟ್ಬಿಟ್ಟ ಈ ಹಿಮವಂತ ಎನ್ನುತ್ತಾ ಹಾಸಿದ ಚಾಪೆಯ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದಳು. ಅಷ್ಟರೊಳಗೆ ಅವಳಿಗೆ ನಿದ್ದೆ ಸರಿಯುತ್ತಿತ್ತು. ಅವಳ ಸೌಂದರ್ಯಕ್ಕೆ ಆ ರಾತ್ರಿ ಕೂಡ ಬೆರಗಾಗಿತ್ತು. ಹಚ್ಚಿದ ದೀಪಕ್ಕೆ ಹಾಲು ಬೆರೆಸಿದ ಬಣ್ಣ. ತನಗಿರುವ ಶ್ರದ್ಧೆಯನ್ನೆಲ್ಲ ಬಳಸಿ ಅವಳ ರೂಪವನ್ನು ತಿದ್ದಿರಬೇಕು ಭಗವಂತ. ಪ್ರಾರ್ಥನಾ ಕಣ್ಣುಗಳಲ್ಲಿ ಅದೆಂಥದೋ ಸಾತ್ವಿಕ ಚೆಲುವು, ನಕ್ಕರೆ ಅದೆಂಥದೋ ಸೌಮ್ಯ ಕಳೆ. ದಟ್ಟವಾದ ಗೊಂಗುರು ಕೂದಲು, ಅವಳ ಒಬ್ಬುಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಹರಿದಾಡುತ್ತಿತ್ತು. ಕೆಳತುಟಿಗೆ ಮೆತ್ತಿಕೊಂಡಿರುವ ಪುಟ್ಟ ಮಚ್ಚೆಯಲ್ಲಿ ಅದೆಂಥದೋ ಅಮಾಯಕತೆ. ಹಿಮವಂತ ಇಷ್ಟಪಟ್ಟಿದ್ದೇ ಅದನ್ನಲ್ವಾ? ಪಕ್ವಗೊಂಡ ವ್ಯಕ್ತಿತ್ವ ಹುಡುಗಿಯರಲ್ಲಿ ಈ ಅಮಾಯಕತೆ ಸತ್ತು ಹೋಗಿರುತ್ತದೆ. ಬುದ್ಧಿ ಬೆಳೆದ ಸುಂದರಿಯರ ಮುಖದಲ್ಲಿ ತೇಲುವ ಅಮಾಯಕತೆ ಅಲ್ಲ, ದಡ್ಡತನ. ಕಾನ್ಫಿಡೆನ್ಸ್ ಮತ್ತು ಅಮಾಯಕತೆಗಳೆರಡು ಬೆರೆತ ಮುಖದಲ್ಲಿ ಮಾತ್ರ ಚೆಲುವು ನೆಲೆಸಿರುತ್ತದೆ. ಹಾಗಂತ ಅವನೇ ಹೇಳಿದ್ದ. ಹಾಗಂದುಕೊಳ್ಳುತ್ತಿದ್ದಂತೆ ಅವಳಿಗೆ ನಿದ್ರೆ ಹತ್ತಿತ್ತು. ಅಷ್ಟರೊಳಗೆ ಶಿವಮೊಗ್ಗ ತುಂಬ ಸುಮ್ಮನಾಗಿತ್ತು. ಹಾಗೆ ಚನ್ನರಾಯಪಟ್ಟಣದಿಂದ ಹೊರಟು ಅಪರಾತ್ರಿಯಲ್ಲಿ 2 ಅಸ್ಪಷ್ಟ ನೆರಳುಗಳು ನಡೆದು ಬಂದು ಶಿವಮೂರ್ತಿ ಸರ್ಕಲ್ನ ಸಮೀಪ ಮಂಡಿ ಮರ್ಚೆಂಟ್ ಶಾಂತಯ್ಯನವರ ಮನೆಯ ಎತ್ತಲಲ್ಲಿ ಪುಟ್ಟ ಕೋಣೆ ಒಳಗೆ ದಾಖಲಾಗಿದ್ದನ್ನು ಯಾರೂ ಆಸ್ತೆಯಿಂದ ಗಮನ ಹರಿಸಲಿಲ್ಲ. ಒಬ್ಬ ರಸೂಲ್ ಜಮದಾರನ ಹೊರತಾಗಿ ಅವನು ಸದ್ದು ಮಾಡದೆ ನಡೆದು ಬಂದು ಕಾಂಪೌಂಡಿನಾಚೆಗೆ ನಿಂತು ಅವರಿಬ್ಬರು ಕೋಣೆ ತಲುಪುವುದನ್ನು ಖಾತರಿ ಮಾಡಿಕೊಂಡೇ ಹಿಂತಿರುಗಿದ. ಆ ನೆರಳುಗಳಿಗೆ ಇಡೀ ಜಗತ್ತಿನಲ್ಲಿ ಮತ್ತೊಂದು ಆಶ್ರಯ ಇರಲಿಲ್ಲ. ಒಂದು ನೆರಳು ನಿಸ್ಸಹಾಯಕತೆಯಿಂದ ಕೈ ಚಾಚಿತ್ತು, ಇನ್ನೊಂದು ನೆರಳು ಸಮ್ಮತಿಯಿಂದ ಕೈ ಹಿಡಿದಿತ್ತು. ಆಗ ಪ್ರಾರ್ಥನಾ, ನಿಜಕ್ಕೂ ನನಗೊಂದು ಬದುಕು ಕೊಡ್ತೀಯ ಹಿಮವಂತ ಅಂತ ಕೇಳಿದ್ಲು. ಅದಕ್ಕೆ ಹಿಮವಂತ, ಗೊತ್ತಿಲ್ಲ, ಆದರೆ ಬದುಕು ನನಗೆ ಕೊಟ್ಟಿದ್ದೇನೆಲ್ಲ ನಿರ್ವಾಶ್ಚೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ. ಅದಕ್ಕೆ ಬದಲಾಗಿ ನೀನು ನನಗೇನು ಕೊಡ್ತೀಯಾ ಅಂತ ನಾನು ಕೇಳೋದಿಲ್ಲ. ಯಾಕಂದ್ರೆ ಬದುಕು ಲೇವಾದೇವಿ ಅಲ್ಲ, ಒಬ್ಬರು ಕೊಡುವಂಥದ್ದು ಅಲ್ಲ, ಇನ್ನೊಬ್ಬರು ಇಸುದುಕೊಳ್ಳುವಂಥದ್ದು ಅಲ್ಲ, ಅದು ಕಟ್ಟಿಕೊಳ್ಳುವಂಥದ್ದು. ನಿನ್ನ ಮನೆಯಿಂದ ಎದ್ದು ಬಾ, ಒಂದು ನರಕಾಲಿಗೆ ಮುಗಿಯಲಿ. ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡಿನಲ್ಲಿ ನಿನಗೋಸ್ಕರ ಕಾಯ್ತಿರ್ತೇನೆ. ಶಿವಮೊಗ್ಗ ತಲುಪಲು 1000 ಬಸ್ಸುಗಳಿರ್ಬೋದು, 10 ಅಡ್ಡ ರಸ್ತೆಗಳಿರ್ಬೋದು, ಆದರೆ ನೆನಪಿರಲಿ, ನಾವು ನಡೆದೇ ಹೋಗ್ಬೇಕು. ರಾಜಬೀದಿಯಲ್ಲಿ ನಡೆಯಬೇಕು. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ತನಕ ನಡೆಯಬೇಕು. ರಾಜಬೀದಿಯಲ್ಲಿ ನಡೆಯಬೇಕು. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ತನಕ ಯಾವ ಕನಸು ಬೇಕಾದರೂ ಕಾಣು. ಶಿವಮೊಗ್ಗಿಯ ನನ್ನ ಮನೆಯ ಹೊಸ್ತಿರೊಳಗೆ ಕಾಲಿಟ್ಟ ಕ್ಷಣದಿಂದ ಕನಸು ಮುಗಿಯುತ್ತದೆ, ಬದುಕು ಆರಂಭವಾಗುತ್ತದೆ. ನನ್ನ ಕೋಣೆಗೆ ಬಂದಿರು, ಅದಾದ್ಮೇಲೆ ನಿನ್ನದು. ನನ್ನ ಬದುಕಿಗೆ ಬಂದಿರು, ಅದಾದ್ಮೇಲೆ ನಮ್ಮಿಬ್ಬರದು. ಇಷ್ಟಕ್ಕೂ ನಿನಗೆ ನಾನೇನಾಗಬೇಕು ಪ್ರಾರ್ಥನಾ? ನನಗೆ ಗೊತ್ತಿಲ್ಲ. ಬಹುಶಃ ನಿನಗೂ ಗೊತ್ತಿರಲಾರದು. ಈಗಲೇ ಅದಕ್ಕೊಂದು ಹೆಸರು ಇಡೋದು ಬೇಡ. ನಾನು ಗಂಡಸು, ನನ್ನ ಹೆಸರು ಹಿಮವಂತ. ನೀನು ಹೆಂಗಸು, ನಿನ್ನ ಹೆಸರು ಪ್ರಾರ್ಥನಾ. ಅಷ್ಟು ವಿವರಣೆ ಸಾಕು. ಈಗ ಹೇಳು, ನನ್ನನ್ನು ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟರ್ ತನಕ ನಡೆದು ಬರ್ತೀಯಾ? ಅವತ್ತು ಹಿಮವಂತ ತೆಂಗಿನ ಮರವೊಂದರ ಬಡ್ಡೆಗೆ ಆತು ಕುಳಿತು ಕೇಳಿದ. ಪ್ರಾರ್ಥನಾ ಕಣ್ಣುಗಳಲ್ಲಿ ಇಬ್ಬನಿತ್ತು. ತನ್ನ ಮನೆಯೆಂಬ ಪುಟ್ಟ ನರಕದಿಂದ ಹೊರಬೀಳಲು ಅವಳು ತೆಗೆದುಕೊಂಡಿದ್ದು 16 ದಿನ. 17ನೇ ದಿನ ಸಂಜೆ ಅವಳು ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿದ್ದಳು. ಕೈಯಲ್ಲೊಂದು ಅರಕು ಚೀಲವೂ ಇರಲಿಲ್ಲ. ಕಣ್ಣುಗಳಲ್ಲಿ ಮಾತ್ರ ತುಂಬ ಕನಸಿತ್ತು. ನಿನಗೆ ಏನಾಗಬೇಕೆಂಬ ಆಸೆ ಇದೆ ಪ್ರಾರ್ಥನಾ? ಅರಸೀಕೆರೆ ಸಮೀಪದ ಹಳ್ಳಿಯೊಂದರ ಗುಡಿಯ ಪೋಳಿಯಲ್ಲಿ ಕಲ್ಲು ಕಂಬಕ್ಕೆ ಬೆನ್ನು ಅದುಮಿ ಕುಳಿತಿದ್ದ ಹಿಮವಂತ ಅವಳನ್ನು ದಿಟ್ಟಿಸಿ ನೋಡಿ ಕೇಳಿದ್ದ. ಅವಳು ಉತ್ತರಕ್ಕಾಗಿ ತಡಕಲೇ ಇಲ್ಲ. ಸರಾಗವಾಗಿ ಅವನೆಡೆಗೆ ತಿರುಗಿ ನೋಡಿ ಹೇಳಿದಳು, ನಾನು ಡಾಕ್ಟರ್ ಆಗಬೇಕು ಹಿಮವಂತ. ಲಕ್ಷಾಂತರ ಮಕ್ಕಳಿಗೆ ಅಮ್ಮನಾಗಬಲ್ಲಂತಹ ಮಕ್ಕಳ ಡಾಕ್ಟರ್ ಆಗಬೇಕು. ನಾನು ಆಗ್ತೀನ ಹಿಮವಂತ ಅಂತ ಕೇಳ್ತಾಳೆ. ಅವನು ದೇವಸ್ಥಾನದ ಎದುರಿಗೆ ಪುಷ್ಕರಣಿ ಹತ್ತ ನೋಡಿದ. ಸಂಜೆ ಬಿಸಿಲಿಗೆ ನೀರು ತಳತಳಿಸುತ್ತಿತ್ತು. ಎಣಿಸುವ ಜರೂರತ್ತೇ ಇರಲಿಲ್ಲ. ಜೇಬಿನಲ್ಲಿರುವುದು 180 ರೂಪಾಯಿ. ಪ್ರಾರ್ಥನಾ ಡಾಕ್ಟರ್ ಆಗ್ತಾಳ? ದೇಗುಲೊಳಗಿನ ದೇವರ ಬಲಭುಜದ ಮೇಲಿಂದ ಒಂದು ಸಂಪಿಗೆ ಹೂ ನಿಧಾನವಾಗಿ ಜಾರುತ್ತಾ ತನ್ನೊಳಗೆ ಉದ್ಗರಿಸಿಕೊಂಡಿತು. ತಥಾಸ್ತು ಅಂತ. ಅವಳು ಡಾಕ್ಟರ್ ಆಗ್ತಾಳೆ, ಮಕ್ಕಳು ಡಾಕ್ಟರ್. ಹಾಗಂತ ಹಿಮವಂತ ಅಲ್ಲೇ ನಿರ್ಧರಿಸಿ ಬಿಟ್ಟೆ. ಹಸಿವು ಮತ್ತು ಕಾಮ ಎರಡು ಹಾಗೆಯೇ ಪ್ರಾರ್ಥನಾ. ಅದಿಮಿದಷ್ಟು ಬಾಧಿಸುತ್ತದೆ, ತಣಿಸಿದಷ್ಟು ಕೆಳಿಸುತ್ತದೆ. ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡು, ಅವು ಕ್ರಮೇಣ ತಣ್ಣಗಾಗುತ್ತವೆ. ಆಗಷ್ಟೇ ತಂದ ಇಡ್ಲಿಯ ಚೂರೊಂದನ್ನು ಮುರಿದು ಬಾಯಿಗಿಟ್ಟುಕೊಳ್ಳುತ್ತಾ ಹೇಳಿದ ಹಿಮವಂತ. ಪ್ರಾರ್ಥನಾ ಮಾತನಾಡಲಿಲ್ಲ. ರಾತ್ರಿ ತನ್ನ ಒಡೆದ ಹೆಬ್ಬೆರಳುಗಳಿಗೆ ಹಿಮವಂತ ನೀಡಿದ ಕಂಫರ್ಟ್ ಎಂಬ ಚಿಕಿತ್ಸೆಯ ಬಗ್ಗೆ ಆಲೋಚನೆ ಮಾಡುತ್ತಾ ತಿಂಡಿ ತಿನ್ನುತ್ತಿದ್ದಳು. ಏಕೆಂದರೆ ಅವಳು ಬೆಳಗ್ಗೆ ಎದ್ದು ಕುಳಿತಾಗ ಅವನಿನ್ನು ಮಲಗಿದ್ದ. ಅವನ ಮೈ ಕೆಂಡದಂತೆ ಸುಡುತ್ತಿತ್ತು. ಒದಕೆಯೂ ಇಲ್ಲದೆ ಮಲಗಿದ್ದ. ಹಂಗಾಲುಗಳಲ್ಲಿ ಸಣ್ಣಗೆ ಬೊಬ್ಬೆಗಳಿದ್ದವು. ಅವನಿಗೆ ಗೊತ್ತಾಗದಂತೆ ಹಣೆ ಮುಟ್ಟಿ ನೋಡಿದಳು. ಬೊಬ್ಬಿರಿದ ಪಾದಗಳನ್ನು ತಣ್ಣೀರ ಬಟ್ಟೆಯಿಂದ ಮೃದುವಾಗಿ ಒರೆಸಿದಳು.
ಅಲ್ಲೇ ಇದ್ದ ಕರ್ಚೀಪೊಂದನ್ನು ತಣ್ಣೀರಿಗೆ ತೋಯಿಸಿ ಅವನ ಹಣೆಯ ಮೇಲೆ ಪಟ್ಟಿ ಹಾಕೋಣವೆಂದು ಪ್ರಯತ್ನ ಮಾಡುವರಷ್ಟರಲ್ಲಿ ಹಿಮವಂತ ಎದ್ದು ಕುಳಿತ. ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ. ಪದ್ಮಾಸನದಲ್ಲಿದ್ದವನು ಏನನ್ನು ಧ್ಯಾನಿಸುವಂತೆ ಕಣ್ಣು ಮುಚ್ಚಿ ಕುಳಿತಿದ್ದ. ಅದು ಧ್ಯಾನವಲ್ಲ. ಚನ್ನರಾಯಪಟ್ಟಣದಿಂದ ಹೊರಟಾಗಿನಿಂದ ನೋಡುತ್ತಲೇ ಇದ್ದಳು. ಬೆಳಗ್ಗೆ ಎದ್ದು ಕೂಡಲೇ ಅವತ್ತು ಮಾಡಬೇಕಾದ ಕೆಲಸಗಳನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಳ್ತಾನೆ ಮತ್ತು ಸಾಯಂಕಾಲದ ಹೊತ್ತಿಗೆ ಮಾಡಿ ಮುಗಿಸ್ತಾನೆ. ಅದು ಹಿಮವಂತನ ರೂಢಿಯಲ್ಲ, ಬೆಳೆಸಿಕೊಂಡು ಬಂದ ಹಠ. ಮುಂದೇನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ.